ಬೇವಿನ ಕಷಾಯ ಮಾಡುವ ವಿಧಾನ. ಬೇವನ್ನು ಗುರುತಿಸುವುದು ಹೇಗೆ? ಬೇವಿನ ಮರವು ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಿತ. ಇದನ್ನು ಎಲ್ಲರೂ ನೋಡಿರುತ್ತಾರೆ. ದೇವಸ್ಥಾನಗಳಲ್ಲಿ ಅರಳಿ ಮರದ ಜೊತೆಗೆ ಬೇವಿನ ಮರ ಕೂಡ ಇರುತ್ತದೆ. ಈಗ ಬೇವಿನ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೇವು ಇರುವಲ್ಲಿ ಪರಿಶುದ್ಧತೆ ಇದ್ದಂತೆ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಬೇವಿನ ಎಲೆಗಳು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತವೆ. ವೈರಸ್ಗಳಿಂದ ಬರುವ ರೋಗಗಳನ್ನು ತಡೆಯುವಲ್ಲಿ ಸಹ ಇದು ಪರಿಣಾಮಕಾರಿಯಾಗಿದೆ. ಇದರ ಕಷಾಯ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮುಖ್ಯವಾಗಿ ಮಹಿಳೆಯರ ಋತುಚಕ್ರದ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಮಧುಮೇಹವನ್ನು ನಿಯಂತ್ರಿಸುತ್ತದೆ. ಶಾರೀರಿಕ ಹಾಗೂ ಮಾನಸಿಕ ಸೌಂದರ್ಯವನ್ನು ಕೂಡ ಪ್ರಸಾದಿಸುತ್ತದೆ. ಹಾರ್ಮೋನ್ ಅಸಮತೋಲನೆಯನ್ನು ನಿವಾರಿಸಲು ಬೇವಿನ ಕಷಾಯ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಕಷಾಯ ಬೆಳೆಗಳಿಗೆ ಕೂಡ ಒಂದು ಅದ್ಭುತ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಹುಳುಗಳನ್ನು ನಾಶ ಮಾಡಿ ಬೆಳೆಗಳನ್ನು ರಕ್ಷಿಸುತ್ತದೆ. ಆದ್ದರಿಂದ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡುವ ರೈತರು ಕೂಡ ಈ ಕಷಾಯವನ್ನು ಯಥೇಚ್ಛವಾಗಿ ಬಳಸುತ್ತಾರೆ. ಬೇವಿನ ಮರದ ಎಲೆಗಳಷ್ಟೇ ಅಲ್ಲದೆ ಪ್ರತಿಯೊಂದು ಭಾಗವೂ ಕೂಡ ಔಷಧಿ ಗುಣಗಳನ್ನು ಹೊಂದಿದೆ. ಇದರ ಬೀಜಗಳು, ತೊಗಟೆ, ಎಲೆ, ಬೇರು ಹೀಗೆ ಒಂದೊಂದು ಭಾಗವೂ ಒಂದೊಂದು ಪ್ರಾಧಾನ್ಯತೆಯನ್ನು ಹೊಂದಿದೆ. ಈಗ ಕಷಾಯ ತಯಾರಿಸುವುದು ಹೇಗೆಂದು ನೋಡೋಣ. ಮೊದಲಿಗೆ ಎಲೆಗಳನ್ನು ಸ್ಟ್ರಕ್ಚರ್ಡ್ ವಾಟರ್ ಅಂದರೆ ರಚನಾತ್ಮಕ ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಬೇಕು. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 200 ml ಸ್ಟ್ರಕ್ಚರ್ಡ್ ವಾಟರನ್ನು ಹಾಕಿ ಕುದಿಯಲು ಬಿಡಬೇಕು. ಇದಕ್ಕೆ ತೊಳೆದಿಟ್ಟುಕೊಂಡ ಬೇವಿನ ಎಲೆಗಳನ್ನು ಹಾಕಬೇಕು. ಇದನ್ನು ಸ್ವಲ್ಪ ಹೊತ್ತು ಸಿಮ್ನಲ್ಲಿ ಇಡಬೇಕು. ಸ್ವಲ್ಪ ಹೊತ್ತಿನ ನಂತರ ಸ್ಟೌವನ್ನು ಆರಿಸಿ ಒಂದು ಪ್ಲೇಟನ್ನು ಮುಚ್ಚಬೇಕು. 3-4 ನಿಮಿಷಗಳ ಕಾಲ ಬಿಟ್ಟು ಇದನ್ನು ಶೋಧಿಸಿಕೊಳ್ಳಬೇಕು. ಒಂದು ಸ್ಟೀಲ್ ಫಿಲ್ಟರ್ನ ಸಹಾಯದಿಂದ ಶೋಧಿಸಿಕೊಂಡು ಉಗುರು ಬೆಚ್ಚಗಿನ ಬಿಸಿಯಲ್ಲಿ ಕಷಾಯವನ್ನು ಕುಡಿಯಬೇಕು. ಇದನ್ನು ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು.